ಕಮ್ ಸಿ ಲಾಸ್ಟ್ ಕ್ಲಾಸಲ್ಲಿ ಅಲ್ಲಿದೆ ರೆಕಾರ್ಡು. ನೀವೊಂದು 5 ನಿಮಿಷ ಇರಿ ಆಯಿತಾ, ಅಷ್ಟೊಳಗೆ ಅವ್ರಿಗೆ ಹೇಳ್ಕೊಡ್ತೀನಿ. ಲಾಸ್ಟ್ ಕ್ಲಾಸಲ್ಲಿ ನ್ಯಾಚುರಲ್ ನಂಬರು, ಇಂಟಿಜರು, ಹೋಲ್ ನಂಬರ್ ಅಂದ್ರೇನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಲಾಸ್ಟ್ ವಿಡಿಯೋ ಹಾಕಿರ್ತೀನಿ. ಅಲ್ಲೊಂದು ಯೂಟ್ಯೂಬಲ್ಲಿ ಫೋಲ್ಡ್ರ್ ಇದೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ. ಅಲ್ಲಿ ಫಸ್ಟ್ ಕ್ಲಾಸ್ ಕೇಳಿರಿ, 45 ಮಿನಿಟ್ಸ್, ಎಲ್ಲ ಕ್ಲಾಸ್ 45 ಮಿನಿಟ್ಸ್ ಸಿಗ್ತಾವೆ ನಿಮಗೆ. ಅಲ್ಲಿಂದ ಫಸ್ಟ್ ಕ್ಲಾಸ್ ಇದು ಸೆಕೆಂಡ್ ಕ್ಲಾಸು. ಓಕೆ, ಸೊ ಎಲ್ಲ ಪಾಸಿಟಿವ್ ನಂಬರ್ನೇ ಅಂತ ಕರೀತಾರೆ. ಆಲ್ ಪಾಸಿಟಿವ್ ನಂಬರ್ಸ್ ಆರ್ ಕಾಲ್ಡ್ ವಾಟ್? ನ್ಯಾಚುರಲ್ ನಂಬರ್, ಕರೆಕ್ಟಾ? ಸೊ ವಿ ಡೂ ನಾವು ಓನ್ಲಿ ಆಪರೇಷನ್ ಆನ್ ನ್ಯಾಚುರಲ್ ನಂಬರ್. ಇವೆಲ್ಲ 6th ಸ್ಟ್ಯಾಂಡರ್ಡಲ್ಲಿದ್ದಾವೆ, 6th 7th ಅಲ್ಲಿ ನೀಟಾಗಿ ಕಲ್ತಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀರಾ. ಮತ್ತು ಇಲ್ಲೂ ನೀಟಾಗಿ ಕಲ್ತಿಲ್ಲ ಅಂದರೆ ಫಸ್ಟ್ ಪಿಗೆ ಹೋಗ್ತೀರಾ, ಅಲ್ಲೂ ನೀಟಾಗಿ ಕಲ್ತಿಲ್ಲ ಅಂದರೆ 10th ವಾಪಸ್ ಕೂತ್ಕೊಂತೀರಾ. ಅರ್ಥ ಆಯ್ತಾ? ಸೊ ಈ ನ್ಯಾಚುರಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0 ಇಂದ ಸ್ಟಾರ್ಟ್ ಆಗುತ್ತಾ? ಇದ್ರಾಗೇನಾದರೂ ಮೈನಸ್ ಬರುತ್ತವ ಆನ್ಸರು? ಮೈನಸ್ ಬರೋಕ್ಕೆ ಚಾನ್ಸ್ ಇದೆಯಾ? ಚಾನ್ಸೇ ಇಲ್ಲ. ಆ್ಯಡ್ ಆಗ್ತಾ ಹೋಗುತ್ತೆ ನ್ಯಾಚುರಲ್ ನಂಬರ್. ಮೈನಸ್ ಆಗುತ್ತೆ, ಮೈನಸ್ ಆಗಲ್ಲ ಅಂತ ಏನಿಲ್ಲ ಆಯಿತಾ, ಮೈನಸ್ ಆಗುತ್ತೆ, ಬಟ್ ಮೈನಸ್ ನಂಬರ್ಸ್ ಬರಲ್ಲ. ಎಕ್ಸಾಂಪಲ್, ಇವಾಗ ನನಗೆ ಇಲ್ಲಿ 2 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ, ಇಲ್ಲಿ 8 ಇದೆ ಅನ್ಕೋ, ಎಲ್ಲ ನಂಬರ್ ಏನು ಬರಬೇಕು? ಪ್ಲಸ್ಸಲ್ಲೇ ಬರಬೇಕು. ಲೈಕ್ 2 + 8, 2 + 9 ಅಥವಾ 11 + 22 ಎಲ್ಲ ನಂಬರ್ ಏನು ಬರ್ತವೆ? ಪ್ಲಸ್ಸಲ್ಲೇ ಬರಬೇಕು. ಕ್ಲಿಯರಾ? ಸೊ ಐ ವಿಲ್ ಗಿವ್ ಸಮ್ ನಂಬರ್ಸ್. ಸೊ ನಾವು ಬೇಸಿಕ್ಕಿಂದ ಮಾಡೋದ್ರಿಂದ ಐ ವಿಲ್ ಗಿವ್ ನಂಬರ್ಸ್. ಮಾಡ್ಕೊಂತ ಹೋಗ್ರಿ ಆಯಿತಾ? ಸೊ ಫಸ್ಟ್ ಯು ಟೇಕ್ ಅಡಿಷನ್. ನ್ಯಾಚುರಲ್ ನಂಬರ್ ಆಪ್ರೇಷನ್ನು ಓನ್ಲಿ ಅಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಬರುತ್ತೆ. ಸಪ್ರೇಷನ್ ಮಾಡೋಕ್ಕೆ ಹೋದರೆ ಟೇಕ್ 1 by 1 ನೀಟಾಗಿ ಎತ್ಕೊಂಡು ಹೋಗಿ. ಓಕೆ, ಸೊ ಟೇಕ್ ಅಡಿಷನ್. 2 + 7 ಫಸ್ಟ್ ನಂಬರು. ಎಲ್ಲರಿಗೂ ಫ್ರಮ್ 6th ಸ್ಟ್ಯಾಂಡರ್ಡ್ ಟು 11th 12th ತನಕನೂ ಯಾರಿಗೆಲ್ಲ ಬೇಸಿಕ್ ಮ್ಯಾಥ್ಸ್ ಗೊತ್ತಿಲ್ಲ ಇದನ್ನು ಫಸ್ಟ್ ಫಿನಿಷ್ ಮಾಡಿಕೊಡ್ರಿ, ಆಮೇಲೆ ಚಾಪ್ಟ್ರಿಗೆ ಹೋಗ್ರಿ. ಯಾ ಇಷ್ಟು ಹೇಳ್ರಿ ಆನ್ಸರ್. ಹಾಂ, ಫಸ್ಟ್ನೇದು 9, ಎರಡನೇದು ಹಿಂಗೆ ಬರೀತೀರಾ? ಸಿ 11, ಇಲ್ಲಿ ಕೆಳಗಡೆ 7, ಕರೆಕ್ಟಾ? ಇದು 8, ಇದು 28. ಫ್ರಮ್ ಬೇಸಿಕ್ಸಿಂದ ಮ್ಯಾಥ್ಸ್ ಎಲ್ಲಿಂದ ಬರಲ್ಲ ಅಲ್ಲಿಂದ ತೊಗೊಂಡೋಗ್ತೀನಿ. ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್. ಇಷ್ಟೆಲ್ಲ ಕಲ್ತಿದ ಮೇಲೆ ಯಾವುದೇ ಬುಕ್ ಆಯಿತು, ಯಾವುದೇ ಚಾಪ್ಟರ್ ಆಯಿತು, ವಿತಿನ್ 2 ಮಂತ್ಸಲ್ಲಿ ಫುಲ್ ಸಿಲೆಬಸ್ ಮುಗಿಸಾಕ್ಬೋದು. ನೀವು ನವಂಬರ್ ಡಿಸೆಂಬರ್ ಬಂದುಬಿಟ್ಟು ಪಾಸ್ ಮಾಡಿಸಿ 10th ಅದೆಲ್ಲ ಸುಳ್ಳು. ಇವ್ಯಾವ ಬರೋದಂಗೆ ಡೈರೆಕ್ಟಾಗಿ ಚಾಪ್ಟ್ರಿಗೆ ಹೋದರೆ ನೀವು ಮಾಡಿದ್ದು ವೇಸ್ಟು, ಮತ್ತು PUCಯಲ್ಲಿ ಏನೂ ಆಗಲ್ಲ. ಒಂದು ನೀಟಾಗಿ ಅರ್ಥ ಮಾಡ್ಕೊ. 10th ಎಷ್ಟು ಇಂಪಾರ್ಟೆಂಟು ಅಂದರೆ ನಿಮಗೆ, ನೀವು 10th ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರ ಅನ್ಕೋ, 95% ತೆಗ್ದಿದ್ದೀರ ಅನ್ಕೋ, ಅವಾಗ ಗೊತ್ತಾಗುತ್ತೆ PUC ಅವರಿಗೆ ನಿನ್ನಿಂದ ಯೂಸ್ ಇದೆ, ನಿನ್ನಿಂದ ರಿಸಲ್ಟ್ ಇದೆ ಅಂತ. ಅವನೇನು ಮಾಡ್ತಾನೆ? ಫ್ರೀ ಸೀಟ್ ಕೊಡ್ತಾನೆ. ಓದು ಫ್ರೀಯಾಗಿ, ನೀನು ಚೆನ್ನಾಗಿ ಮಾಡ್ತೀಯ ಅಂತ. ನೀನು ಅಲ್ಲಿ ಚೆನ್ನಾಗಿ ಮಾಡಿದೆ ಅನ್ಕೋ, ಡಿಗ್ರಿಯಲ್ಲಿ ಏನು ಮಾಡ್ತಾನೆ? ಅವ್ನು ಚೆನ್ನಾಗಿ ಓದ್ತಾನೆ, ಗೌರ್ಮೆಂಟ್ ಸೀಟ್ ಕೊಡ್ರಿ ಅಂತಾರೆ. ನೀನು 10th ಕರೆಕ್ಟಾಗಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಅವ್ನು ನಿನಗೆ ಯಾಕೆ ಫ್ರೀ ಸೀಟ್ ಕೊಡ್ತಾನೆ? ಆ್ಯಕ್ಚುಲಿ 10th ಇಂದ ಹಿಡಿದು ನೀವು ಪ್ರತಿ ಡಿಗ್ರಿ ತನಕ, ಡಿಗ್ರಿ ಮುಗಿಯೋ ತನಕ ಫ್ರೀಯಾಗಿ ಓದ್ಬೋದು ಮನ್ಸು ಮಾಡಿದರೆ, ₹1 ಖರ್ಚಿಲ್ಲದೆ. ಸೊ ನೀವು ಎಷ್ಟು ಕಷ್ಟ ಬಿಡ್ತೀರ ಅಷ್ಟು ಫ್ರೀಯಾಗಿ ಓದ್ತೀರಾ. ಇಲ್ಲಾಂದರೆ ದುಡ್ಡು ಕೊಟ್ಟು ಓದು. ಯಾರು ಫ್ರೀಯಾಗಿ ಕೊಡಲ್ಲ. ಫ್ರೀಯಾಗಿ ಕೊಡಬೇಕು ಅಂದರೆ ಅವನಿಗೆ ಯಾರು ಸಿಗಬೇಕು, ಅದಕ್ಕೆ ಫ್ರೀ ಕೊಡ್ತಾನೆ. ಸುಮ್ಮನೆ ಯಾರೂ ಫ್ರೀ ಕೊಡಲ್ಲ. ನೆಕ್ಸ್ಟ್ ಒನ್ ಎಷ್ಟು ಬರುತ್ತೆ? 108, ಕರೆಕ್ಟಾ? ಇದು ನೆಕ್ಸ್ಟ್ ಒನ್, 4th ಒನ್. ಇಲ್ಲಿ ಬರೀಬೇಕಾದ್ರೆ 128, ಇಲ್ಲಿಂದ ಬರೀಬೇಡ್ರಿ 99, ಇದು ರಾಂಗ್. ಇದು ಫಸ್ಟು 10th ಇಂದ ಹೋಗ್ಬೇಕು, ಕರೆಕ್ಟಾ? 10th ಇಂದ ಹೋಗ್ಬೇಕು ನೀವು. ಸೊ ಇಫ್ ಐ ಟೇಕ್ ಇಯರ್ 128 ಅಂತ ಅಂದ್ಕೊಂಡ್ರೆ, ಇದು 128ಅಲ್ಲಿ 8 1s, 10s 2, 100 1, ಸೊ 128 ಹಿಂಗೆ ಬರುತ್ತೆ. ಸೊ ಈ ಕಡೆಯಿಂದ ಬರೀತೀರಾ. ಇದು ಇಲ್ಲಿಂದ 9, ಇಲ್ಲಿಂದ 9 ಬರೀಬೇಕು, ಇಲ್ಲಿ 9 ಬರೆಯೋದಲ್ಲ. ಸೊ ಹಿಂಗೇನಾದರೂ ಬರೆದ್ರಿ ಅನ್ಕೋ, ಇಲ್ಲಿ 9, ಇಲ್ಲಿ 9 ಬರೆದು ಆ್ಯಡ್ ಮಾಡಿದ್ರಿ ಅನ್ಕೋ, ತಪ್ಪು ಮಾಡ್ತಾಯಿದ್ದೀರಂತ. ಯಾಕೆ? ಇಲ್ಲಿ ನೀವು 0 ಹಾಕ್ಕೊಂಡ್ರೆ, ಒನ್ಸಲ್ಲಿ 0 ಹಾಕ್ಕೊಂಡ್ರೆ ಅದು ರಾಂಗ್. ಅದು ಇಲ್ಲಿಂದ ಲೆಫ್ಟ್ ಟು ರೈಟ್ ಟು ಲೆಫ್ಟ್ ಬರ್ಕೋಬೇಕು. ಸೊ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 9 + 8
17, 7 1 ಕ್ಯಾರಿ, 9 + 1 10, 10 + 2 10 + 2 12, 12 2 1 ಕ್ಯಾರಿ, ಎಷ್ಟಾಯಿತು? 227. ನೆಕ್ಸ್ಟ್ ಇದೆಯಲ್ಲ ಬೇಗ, ಇದು ಮಾಡಿದ್ರಲ್ವಾ 227. ನೆಕ್ಸ್ಟ್ ಒನ್ 58, ಇಲ್ಲಿ ಬರ್ಕೋಬೇಕು. 89, ನೆಕ್ಸ್ಟು 1 1 1, ಎಷ್ಟಾಯಿತು? 658 658. ಕ್ಲಿಯರಾ? ಡೌಟ್ ಆಯ್ತಾ? ದೊಡ್ಡ ನಂಬರ್ ಕೊಡಲ ಇವಾಗ? ಟೇಕ್ ಬಿಗರ್ ನಂಬರ್ ನಾವು. 1028 ಪ್ಲಸ್ 589 ಪ್ಲಸ್ 625. ಸೆಕೆಂಡ್ 112 ಪ್ಲಸ್ 1112 ಪ್ಲಸ್ 111112. ಥರ್ಡ್ ನಂಬರ್ 1009 ಪ್ಲಸ್ 999 ಪ್ಲಸ್ 9999. ಫೋರ್ತ್ ಒನ್ 90009 ಪ್ಲಸ್ 9 ಪ್ಲಸ್ 9900 ಪ್ಲಸ್ 19. ಫಿಫ್ತ್ ಒನ್ 1 ಪ್ಲಸ್ 2 ಪ್ಲಸ್ 1 2 ಪ್ಲಸ್ 1 2 3 ಪ್ಲಸ್ 1 2 3 4 ಪ್ಲಸ್ 1 2 3 4 5. ಸಾಕಾ ಇದು? ಬೇಗ ಮಾಡಿರಿ. ಎಲ್ಲ ಮಾಡಿಬಿಟ್ಟು ಹೇಳು ಒಂದೇ ಸಲ, ಎಲ್ಲ ಮಾಡಿ ಹೇಳು. ಫಸ್ಟ್ ಕ್ವಶನ್ ಬರ್ಕೊಳ್ರಿ ನೀಟಾಗಿ. ಟೆಲ್ ಫಸ್ಟ್ ಒನ್. ಹೆಂಗೆ ಬರೀತೀರಾ ಫಸ್ಟ್ ಇದು? 1028, ಅದ್ರ ಕೆಳಗಡೆ 9 8 5, ಇದ್ರ ಕೆಳಗಡೆ 5 2 6, ಎಲ್ಲ ಆ್ಯಡ್ ಮಾಡಿದರೆ 8 + 9 8 + 9 32, 17 17 + 5 22, 2 ಕ್ಯಾರಿ, 4 4 + 2 8, 4 + 2 6, 8 + 6 14, 1 ಕ್ಯಾರಿ, ಇದು 5 1 + 1 6 6 6 12 1 3 ಅಂತೆ. 2 2 4 2 ಕರೆಕ್ಟ್ ಆಗೋಂತ ಆನ್ಸರು. ಇದೇ ಥರ ಎಲ್ಲ ಮಾಡ್ಕೊಂತ ಹೋಗ್ಬೇಕು. ಇದೊಂದು ಮಾಡ್ಬಿಡ್ತೀನಿ ಸಾಕು ಲಾಸ್ಟಿಗೆ. 1 1 1 4 1 ಆಯ್ತಾನಾ? ಅಯ್ಯೋ 5 1, ಇದು 1 ಇದು 1 ಇದೊಂದು 2. ನೆಕ್ಸ್ಟು ಇಲ್ಲಿಂದ ಬರೀಬೇಕು 2 1 1. ನೆಕ್ಸ್ಟು 2 1 1 1 more 1. ಇನ್ನು ಉಳಿದೆಲ್ಲ 0 ಹಾಕಿಲ್ರಿ, ಕನ್ಫ್ಯೂಸ್ ಆದರೆ. ಎಲ್ಲ ಆ್ಯಡ್ ಮಾಡು. 6 3 3 2 1 1. ಇದು ಹೋದ್ರೆ ನೋಡಿ ಹೆಂಗೆ ಓದ್ತೀರಾ? 1,12,336. ಹೇಳ್ರಿ ಇವಾಗ ಇದು ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ? 12,107. 12,107 ಕರೆಕ್ಟಾಗಿದೆಯಾ? 107 107. ಕರೆಕ್ಟಾಗಿದೆಯಾ? ನೆಕ್ಸ್ಟು 99,900. ಇದಕ್ಕೆ ಹೇಳಲೆ, ಇದಕ್ಕೆ ಯಾರು ಹೇಳ್ತಾರೆ ಆನ್ಸರು? ನಾನು ಹೇಳ ಇದಕ್ಕೆ 1 2 3 4 5 13,000. 13,770. ಇದಕ್ಕೆ 17. ನೆಕ್ಸ್ಟು ಲಾಸ್ಟ್ ಒನ್ 99,928. ಕರೆಕ್ಟಾ? ಎಲ್ಲ ಕ್ಲಿಯರಾ? ಎಲ್ಲಾದರೂ ಡೌಟ್ ಐತಾ? ಎಲ್ಲೂ ಡೌಟ್ ಇಲ್ಲ? ನನಗೆ ಗೊತ್ತು ನಿಮಗೆ ಎಲ್ಲಿ ಡೌಟ್ ಇದೆ ಅಂತ. ಟೇಕ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒನ್ ಇಸ್ ಸಬ್ಟ್ರಾಕ್ಷನ್. ಹೇಳಿ ಶಿಷ್ಯ, ಹೇಳ್ರಿ ಎಷ್ಟು ಬರುತ್ತೆ ಫಸ್ಟ್ನದು? ಚచ్చిపోయింది. 40. ಯಾರ್ಯಾರು ಹೇಳ್ಕೊಡ್ಬೇಕಾ ಮತ್ತೆ ಸಪ್ರೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ಬೇಕಂದ್ರೆ ವೀಡಿಯೋಸ್ ಕ್ಲೋಸ್ ಮಾಡಿ ಮನೆ ಹೊಂಟೋಗ್ಬಿಡು.
ಏನೂ ಸಪ್ರೇಷನ್ ಬರೋಲ್ಲ. 8ಅಲ್ಲಿ 2 ಹೋದರೆ 6, 7ಅಲ್ಲಿ 3 ಹೋದರೆ 4. ಇವು ಮಾಡಿಬಿಡ್ತೀರಾ, ಪ್ರಾಬ್ಲಮ್ ಇಲ್ಲ. ಇದು ಹೇಳ್ರಿ. ಹಾಂ, -28. ನೀಟಾಗಿ ಕೇಳ್ರಿ. -28 ಅಲ್ಲ, 128 ಅಲ್ಲ, -28. ಹಾಂ, ಸತ್ತೋಗ್ರಿ ಮಕ್ಕಳ. ನೀವು ಹೋಗ್ಬಿಡ್ರಿ ಒಂದೇ ಸಲ. ಕರೆಕ್ಟ್ 128 ಬರುತ್ತೆ, 28 ಬರುತ್ತೆ. ಸಿ, ಸ್ಮಾಲರ್ ನಂಬರ್ ಈಸ್ 85. ದೊಡ್ಡ ನಂಬರ್ ಯಾವುದು? ಯಾವತ್ತೇ ಆಗಲಿ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ ಹೋಗುತ್ತೆ, ಚಿಕ್ಕ ನಂಬರಿಂದ ದೊಡ್ಡಕ್ಕೆ ಹೋಗಲ್ಲ. ಇದು ಅರ್ಥ. ಇವಾಗ ಹಿಂಗೆ ನಂಬರ್ ಲೈನ್ ತೊಗೊಂಡಿರಲ್ವಾ, ಇದು 0 ಅಲ್ವಾ, ಇಲ್ಲಿ ಆ್ಯಡ್ ಮಾಡ್ಕೊಂತ ಹೋಗ್ತೀರಾ, ಕರೆಕ್ಟಾ? ಇಲ್ಲಿ ಫಸ್ಟು ದೊಡ್ಡ ನಂಬರ್ ಯಾವುದು? ಈಗ ಫಸ್ಟಿಗೆ ನಂಬರ್ 85 ಇದೆ. ಎಲ್ಲಿಗೆ ಹೋಗ್ತೀರಾ? 85, 0 ಇಂದ ಇಲ್ಲಿ 85ಗೆ ಹೋಗ್ತೀರಾ. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಮುಂದಕ್ಕೆ ಹೋಗ್ತೀರಾ, ಹಿಂದಕ್ಕೆ ಹೋಗ್ತೀರಾ? ಹಾಂ, ಹಿಂದಕ್ಕೆ ಹೋಗ್ಬೇಕು. ಯಾಕೆ? -113. ಸೊ ಹಂಗಾದ್ರೆ ಇಲ್ಲಿದ್ದ 0 ತನಕ ಬಂದೆ ಅನ್ಕೋ. ಎಷ್ಟು ಮೈನಸ್ ಆಯ್ತು ಹಂಗಾದ್ರೆ? 85 ಮೈನಸ್ ಆಯಿತು. ಇನ್ನು ಮುಂದಕ್ಕೆ ಹೋಗ್ಬೇಕಾ? ಇನ್ನು ಮುಂದಕ್ಕೆ ಹೋದ್ರೆ ನಿನಗೆ ಆನ್ಸರ್ ಮೈನಸಲ್ಲಿ ಬರುತ್ತಾ, ಪ್ಲಸ್ಸಲ್ಲಿ ಬರುತ್ತಾ? ಮೈನಸಲ್ಲಿ ಬರುತ್ತಾ? ಆನ್ಸರ್ ಇದಕ್ಕೆ ಮೈನಸಲ್ಲಿ ಬರುತ್ತೆ. ಸೊ ನಿಮ್ಗೆ ಹಿಂಗೂ ಗೊತ್ತಾಗಿಲ್ಲ ಅಂದರೆ ಫಸ್ಟಿಗೆ ಏನು ಮಾಡ್ತೀರಾ? ಮೈನಸ್ ಬರ್ಕೊಂಡು ದೊಡ್ಡ ನಂಬರ್ನ ಮೇಲಕ್ಕೆ ಬರ್ಕೊಳ್ರಿ, ಕೆಳಗಡೆ ಚಿಕ್ಕ ನಂಬರ್ ಬರ್ಕೊಳ್ರಿ, ಆಮೇಲೆ ಸಬ್ಟ್ರ್ಯಾಕ್ಟ್ ಮಾಡಿರಿ. 3ಯಲ್ಲಿ 5 ಹೋದರೆ 3ಯಲ್ಲಿ ಹಾಂ, ಸಖತ್ತಾಗಿ ಹೇಳ್ದೆ. 3ಯಲ್ಲಿ 5 ಹೋದರೆ 2. ನನ್ನ ಮಕ್ಕಳೇ ಹೋಗಲ್ಲ. ಟೇಕ್ ಇಯರ್. ಸೊ ದಿಸ್ ವಿಲ್ ಬಿಕಮ್ 13. 13ಯಲ್ಲಿ 5 ಹೋದರೆ 8. ಇವಾಗ ಇಲ್ಲಿ ಎಷ್ಟು ಉಳಿತು? 1 ಆಲ್ರೆಡಿ ಹೋಗ್ಬಿಡುತ್ತೆ. ಇಲ್ಲೇನಿಲ್ಲ, 10 ಉಳಿತು. 10ಲ್ಲಿ 8 ಹೋದರೆ 2. ಇಲ್ಲಿ 1 ಉಳಿಯಲ್ಲ. ಯಾಕೆ? ಇನ್ನು 1 ಇಲ್ಲಿ ಕೊಟ್ಟಿದ್ದಿಲ್ಲ, ಅದಕ್ಕೆ. ಸೊ ಇವಾಗ ದೊಡ್ಡ ನಂಬರ್ ಎಷ್ಟಿದೆ? ದೊಡ್ಡ ನಂಬರು 113 ಇದೆ. ಅದಕ್ಕೆ ದೊಡ್ಡ ನಂಬರ್ 113 ಇದೆ. ದೊಡ್ಡ ನಂಬರ್ ಸಿಂಬಲ್ ಏನಿದೆ ಆ ಸಿಂಬಲ್ ಇಡಬೇಕು, -28. ಸಮಜ್ ಮಾಯಾ? ಅಕಸ್ಮಾತ್ ಇದೇ ಕ್ವಶನ್ ನೀವು ಮಾಡಿ ನೋಡೋಣ. -113 -112 +582 ಮಾಡಿ ನೋಡೋಣ ಇದನ್ನು. -113 -112 +583. ಡೂ ದಿಸ್ ಅಂತ ಟೆಲ್. ನೋಡೋಣ ಏನು ಮಾಡ್ತೀರಾ, ಮಾಡ್ರಿ. ಹೇಳಿ ಎಷ್ಟು ಬಂತಿದ್ದು? -113 -112 +58. ನೋಡಿಲಿ. ಫಸ್ಟು ಏನು ಮಾಡಿರಿ ಅಂದರೆ ಇದು ಮೈಂಡಲ್ಲಿ ಹಿಡ್ಕೊ. ಇಲ್ಲಿ 0ನಾ? 580ನಾ? 87ನಾ? ಲೇ ಅದು 583 ಕಣ್ಲೈ. ಸಿ, ಫಸ್ಟು ಒಂದು ಕೆಲಸ ಮಾಡಿರಿ. ಮೈನಸ್ ಎಷ್ಟು ನಂಬರ್ ಅದಾವೆ? 2 ನಂಬರ್ ಅದಾವೆ. ಫಸ್ಟ್ ಮೈನಸ್ಗೆ ಹೋಗ್ಬಿಡ್ರಿ, ಎಲ್ಲ ಎಷ್ಟಾಗುತ್ತೋ ಅಷ್ಟಿಗೆ. ಆಮೇಲೆ ಪ್ಲಸ್ಸಿಗೆ ಬರ್ರಿ. ಹಂಗಾದ್ರೂ ಮಾಡಿ. ಇಲ್ಲ ಈ ಯಾವ್ದಾರ ನಂಬರ್ನ ಮೈನಸ್ ಮಾಡಿ ಆಮೇಲೆ ಇದನ್ನ ಆ್ಯಡ್ ಮಾಡಿರಿ, ಹೆಂಗಾರ ಮಾಡಿ, ನೋ ಪ್ರಾಬ್ಲಮ್. ಬಟ್ ನಿಮಗೆ ಗೊತ್ತಿರಬೇಕು ಕಾನ್ಸೆಪ್ಟು, ಎಲ್ಲಿಂದ ಎಲ್ಲಿಗೆ ಹೋಗ್ತೀನಿ ಅಂತ. ಸೊ ನಾನೇನು ಮಾಡ್ತೀನಿ, ಇವೆರಡು ಮೈನಸ್ನ ಆ್ಯಡ್ ಮಾಡ್ತೀನಿ. ಆನ್ಸರ್ ಯಾವ್ದಾರ ಬರುತ್ತೆ? ಆನ್ಸರ್ ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ? ಹಾಂ, ಪ್ಲಸ್ಸಲ್ಲಿ ಬರುತ್ತಾ? ಅಲ್ಲೇ ಒಡೆ ಇದೇ ಇಲ್ಲೇ ಕಣ ನೀವು ತಪ್ಪಾಗದ್ಲೈ. ನೀವು ಇದು ಬಂದಿಲ್ಲ ಅಂದರೆ SLC ಚಾಪ್ಟರ್ ಸ್ಟಾರ್ಟ್ ಮಾಡಿ ಏನು ಮಾಡಲಿ? ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಲರ್ನ್ ಪ್ರಾಪರ್ಲಿ ದಿಸ್. ಡೋಂಟ್ ಗೋ ಫಾರ್ 10th ಸ್ಟ್ಯಾಂಡರ್ಡ್ ಬಿಫೋರ್ ಲರ್ನಿಂಗ್ ದಿಸ್. ಆದರೂ ನಿಮಗೆ ಒಂದೇ ಸಲ ಬರ್ತೀರಾ ಜಾನ್ವರಿಗೆ ಎಲ್ಲ ಹೇಳ್ಕೊಟ್ಬಿಡ್ರಿ ಅಂತ. ಓಹ್ ದೇವ್ರು ಇವರು. ಏನು ಕ್ವಶನು ನೋಡ ಶಿಷ್ಯ, ನೀಟಾಗಿ ಕೇಳ. -113 ಇದೆಯಾ? ಏತನೇ ಕೊಟ್ಟಿದ್ದು? -113 -112 +583. ಕರೆಕ್ಟಾ? ಇವಾಗ ಇಲ್ಲಿಂದ ಇಲ್ಲಿ ಲೆಫ್ಟ್ ಸೈಡಿಗೆ ಹೋದರೆ ಯಾವ ನಂಬರ್ ಸಿಗ್ತವೆ? ಪ್ಲಸ್ ನಂಬರ್ ಸಿಗ್ತವೆ, ಮೈನಸ್ ನಂಬರ್ ಸಿಗ್ತವ? ಮೈನಸ್ ನಂಬರು. ಫಸ್ಟಿಗೆ ಎಲ್ಲಿಗೆ ಹೋಗ್ತೀನಿ? 113. ಫಸ್ಟ್ 113 ಸಿಗುತ್ತಾ? 112 ಸಿಗುತ್ತಾ? 112 ಸಿಗುತ್ತೆ. ಮೈನಸ್ಸಾ ಪ್ಲಸ್ಸಾ?
ಇವಾಗ ಮುಂದಕ್ಕೆ ಹೋಗ್ಬೇಕಾ ಹಿಂದಕ್ಕೆ ಹೋಗ್ಬೇಕಾ ಹೇಳ್ರಿ. -113 ಇದೆ. ಎಷ್ಟು ಮತ್ತೆ ಮುಂದಕ್ಕೆ ಹೋಗ್ಬೇಕು. ಎಷ್ಟು ಹೋಗ್ತೀವಿ ಮುಂದಕ್ಕೆ? ಹಾಂ, 1 ಹೋಗ್ಬಾರ್ದು. -113 ಇಲ್ಲಿಂದ 113 ಮುಂದಕ್ಕೆ ಹೋಗ್ಬೇಕು. 113 ಅಲ್ಲಿಂದ 113. ಅರ್ಥ ಆಗ್ತಿದೆಯಾ? ಹಾಗಾದ್ರೆ 2 ಮೈನಸ್ನ ಏನು ಮಾಡ್ತೀಯಾ? ಆ್ಯಡ್ ಮಾಡ್ತೀಯಾ. ಆ್ಯಡ್ ಮಾಡಿದ ಆನ್ಸರ್ ಯಾವ್ದ್ರ ಬರುತ್ತೆ? ಮೈನಸಲ್ಲಿ ಬರುತ್ತಾ ಪ್ಲಸ್ಸಲ್ಲಿ ಬರುತ್ತಾ? ಮತ್ತೆ ಪ್ಲಸ್ಸಲ್ಲಿ ಬರುತ್ತೆ ಅಂತೆ ಲೇ. ಇದು ಈ ಕಡೆಗೆ ಹೋಗ್ತೈತಲ್ಲೋ, ಇನ್ನು ಈ ಕಡೆಗೆ ಹೋಗ್ತೈತಾನೆ. ಆ ಕಡೆಗೆ ಹೋಗ್ತಾ ಇದ್ರೆ ಏನು ಬರುತ್ತೆ ಆನ್ಸರು? ಮೈನಸಲ್ಲಿ ಬರುತ್ತಾ ಪ್ಲಸ್ಸಲ್ಲಿ ಬರುತ್ತಾ? ನೋಡು, ಇಲ್ಲಿಂದ ಇವೆಲ್ಲ ಮೈನಸ್ ರಜಾ. ಫಸ್ಟು -100 ಮಾಡಿದೆ ಅನ್ಕೋ, ಮತ್ತೆ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ. ಇಲ್ಲಿಂದ -100 ಮತ್ತು 50 ಮುಂದಕ್ಕೆ ಹೋಗ್ತೀನಿ. ಇವಾಗ ಇಷ್ಟು ಬರುತ್ತೆ ಟೋಟಲ್ಲ. -150 +150 -150 ಬರುತ್ತೆ. ಅರ್ಥ ಆಗಿದೆಯಾ? ಇವಾಗ ನಾನು 0 ಈ ಕಡೆಗೆ ಹೋದ್ರೆ ಏನು ಸಿಗುತ್ತೆ? ಮೈನಸ್ಸು. ಈ ಕಡೆಗೆ ಹೋದರೆ ಪ್ಲಸ್ಸು. ಇವಾಗ ನೋಡೀಗ ಎರಡು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀನಿ, ಇನ್ನೊಂದು 2 ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ. ಎಷ್ಟು ಬರುತ್ತೆ ಆನ್ಸರು? -4 ಬರ್ತದೆ. ಅರ್ಥ ಆಗ್ತಿದೆಯಾ? ಅಕಸ್ಮಾತ್ ನಾನು ಏನಾದರೂ ಹಿಂಗೆ 2 ಹೆಜ್ಜೆ ನಾನು ಲೆಫ್ಟಿಗೆ ಇಟ್ಬಿಟ್ಟು ಮೈನಸ್ಸಿಗೆ ಇಟ್ಟು ಈಗ ಉಲ್ಟಾ ಬರ್ತೀನಿ. ಹೀಗೆ 4 ಹೆಜ್ಜೆ ಮುಂದಕ್ಕೆ ಇಟ್ಟೆ ಅನ್ಕೋ, ಅವಾಗ ಪ್ಲಸ್ ಬರುತ್ತಾ ಮೈನಸ್ ಬರುತ್ತೆ ಆನ್ಸರು? ಪ್ಲಸ್ ಬರುತ್ತೆ. ಆತ ಕರೆಕ್ಟಾ? 0 ಬರಬೇಕಂದ್ರೆ ಏನು ಮಾಡಬೇಕು? ಅಲ್ಲೇ ಇರಬೇಕಲ್ಲ. ಮೈನಸ್ ಹೋಗಿದ್ರೆ -2 ಹೆಜ್ಜೆ ಆ ಕಡೆಗೆ ಇಟ್ಟರೆ 2 ಹೆಜ್ಜೆ ಮತ್ತೆ ಹಿಂದಕ್ಕೆ ಇಡಬೇಕು, ಅವಾಗ 0 ಬರ್ತೀನಿ. 3 ಹೆಜ್ಜೆ ಮುಂದಕ್ಕೆ ಆ ಕಡೆಗೆ ಇಟ್ಟಿದ್ರೆ 3 ಹೆಜ್ಜೆ ಮತ್ತೆ ಹಿಂದಕ್ಕೆ ಬರಬೇಕು. ಅರ್ಥ ಆಗಿದೆಯಾ? ಇವಾಗ ಹೇಳ್ರಿ ಕ್ವಶನ್ ನೋಡೋಣ. ಇಲ್ಲಿ 0ದಲ್ಲಿ ಇದ್ದೀರಾ, ಇಲ್ಲಿಂದ ಇಲ್ಲಿ ಬಂದುಬಿಟ್ಟಿದ್ದೀರಾ -100. ಇವಾಗ 0 ಬರಬೇಕು ಅಂದರೆ ಎಷ್ಟನ್ನು ಹಾಕ್ಬೇಕು? ಅದಕ್ಕೆ ತಿರ್ಗಾ 100 +100 ಹಾಕ್ತೀಯಾ -100 ಹಾಕ್ತೀಯಾ? ಹಾಂ, +100 ಹಾಕಿದ್ರೆ ಏನು ಮಾಡ್ತೀಯಾ? ವಾಪಸ್ ಬರ್ತೀಯಾ 0ಗೆ. ಅಕಸ್ಮಾತ್ ಏನಾದರೂ -100 ಹಾಕಿದ್ರೆ ಏನಾಕಿತ್ತು? ಇನ್ನೂ ಮುಂದಕ್ಕೆ ಹೋಗೋದು. ಆನ್ಸರ್ ಪ್ಲಸ್ಸಲ್ಲಿ ಬರೋದಾ ಮೈನಸಲ್ಲಿ ಬರೋದಾ? ಮತ್ತೆ ಪ್ಲಸ್ಸಲ್ಲಿ ಬರೋದು ಅಂತನಲ್ಲ. ಹಾಂ, ಮೈನಸಲ್ಲಿ ಬರುತ್ತಾನೆ. ಯಾಕೆ ಮೈನಸಲ್ಲಿ ಬರುತ್ತೆ? ಇನ್ನೂ ಮುಂದಕ್ಕೆ ಹೋಗ್ತಾನೆ ಇದೆಯಾ? ಕರೆಕ್ಟಾ? ಸೊ ಇನ್ನೂ ಮುಂದಕ್ಕೆ ಹೋಗಬೇಕು ಅಂದರೆ ಪ್ಲಸ್ ನಂಬರ್ನ ಆ್ಯಡ್ ಮಾಡೋಕ್ತಾ ಹೋಗ್ತೀಯಾ, ಮೈನಸ್ ನಂಬರ್ನ ಆ್ಯಡ್ ಮಾಡೋಕ್ತಾ ಹೋಗ್ತೀಯ? ಮೈನಸ್ ನಂಬರ್ನ ಆ್ಯಡ್ ಮಾಡೋಕ್ತಾ ಹೋಗ್ಬೇಕು. ಕರೆಕ್ಟಾ? ಇವಾಗ ಇದೆ ಹೇಳ್ರಿ ಈ ಕ್ವಶನ್. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಂಬಿಟ್ಟು ಪ್ರಾಕ್ಟೀಸ್ ಮಾಡಿರಿ, ಹಂಗೆ ಬಿಟ್ಬಿಡ್ಬೇಡ್ರಿ ಆಯಿತಾ? ಇದು ನೀಟಾಗಿ ಅರ್ಥ ಆಯಿತು ಅಂದರೆ ಮ್ಯಾಥ್ಸ್ ಒಂದು 30% ಮುಗ್ದಂಗೆ. ಇದೇ ಅರ್ಥ ಆಗಲ್ಲ ನಿಮಗೆ ಮೇನಾಗಿ. ಇದನ್ನು ಕಲ್ದಂಗೆ ಡೈರೆಕ್ಟಾಗಿ ಹೋಗ್ಬಿಡ್ತೀರಾ. 10th ಮಾಡ್ತೀನಿ, ಅದನ್ನು ಮಾಡ್ತೀನಿ, ಮಣ್ಣು ಮುಷ್ಟಿ ಮಾಡ್ತೀನಿ ಅಂತ. ಕಲೀರಿ ಫಸ್ಟ್ ಇದನ್ನು ನೀಟಾಗಿ, ಬೇಸಿಕ್ಸ್ ಕಲೀರಿ ನೀಟಾಗಿ. ಇದಾದಮೇಲೆ ಮಂಗನ ಮಕ್ಕಳಿದ್ದಾರೆ, ಅಕ್ಟೋಬರಿಗೆ ಬರ್ತಾರೆ, ಏನೋ ಗೊತ್ತಿಲ್ಲದಂಗೆ. ಸರ್ ನನಗೆ ಟ್ರಿಗ್ನೋಮೆಟ್ರಿ ಹೇಳ್ಕೊಡ್ರಿ ಸರ್ ಅಂತ. ಟ್ರಿಗ್ನೋಮೆಟ್ರಿ ಹೇಳ್ಕೊಡ್ಬೇಕು ಇದೆಲ್ಲ ಬಿಟ್ಟು. ಎಂಬ್ರ ಇದೆ. ಇಲ್ಲಿ 0 ಇದೆಯಾ? ಓಕೆನಾ? -5 ಇದೆ, -2 ಇದೆ, -6 ಇದೆ, -9 ಇದೆ, -12 ಇದೆ, +100 ಇದೆ. ಆನ್ಸರ್ ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ? ಪ್ಲಸ್ಸಲ್ಲಿ ಬರುತ್ತೆ. ಫಸ್ಟ್ ಏನು ಮಾಡಬೇಕು? ಇವೆಲ್ಲ ಮೈನಸ್ಗಳ್ನ ಏನು ಮಾಡಬೇಕು? ಆ್ಯಡ್ ಮಾಡ್ಕೋಬೇಕು. ಎಲ್ಲ ಮೈನಸ್ನ ಆ್ಯಡ್ ಮಾಡ್ಕೊಂಡು ಆನ್ಸರ್ ಯಾವ್ದ್ರ ಬರುತ್ತೆ? ಆನ್ಸರ್ ಪ್ಲಸ್ಸಲ್ಲೆಲ್ಲ ಬರುತ್ತೆ ತಿಕ್ಲವನೇ, ಮೈನಸಲ್ಲಿ ಬರುತ್ತೆ ಆನ್ಸರು. ಇನ್ನು ಈ ಕಡೆನೇ ಇರ್ತೀಯ ಕರೆಕ್ಟಾ ನೀನು? -5 ಹೋದೆ, ನೆಕ್ಸ್ಟ್ ಎಷ್ಟು? -2 ಎಗ್ರಿದೆ, ಅವಾಗ ಎಷ್ಟಾಯ್ತು? -7. ನೆಕ್ಸ್ಟು -6, ಇಲ್ಲಿಂದ ಮತ್ತೆ -6 ಮುಂದಕ್ಕೆ ಹೋದೆ ಅನ್ಕೋ, ಎಷ್ಟಾಯ್ತು ಅವಾಗ? -6 -7 ಎಷ್ಟಾಯಿತು? -13ಗೆ ಹೋದೆ ಕರೆಕ್ಟಾ? -13. ನೆಕ್ಸ್ಟ್ ಮುಂದೆ ಎಷ್ಟಕ್ಕೆ ಹೋದೆ? -9 ಮುಂದಕ್ಕೆ ಹೋದೆ, ಎಷ್ಟು ಬಂತು ಅವಾಗ? -13 9 -9 ಎಷ್ಟಾಯಿತು? -22ಗೆ ಹೋದೆ ಕರೆಕ್ಟಾ? ಹಂಗೆ ಮತ್ತೆ ಎಲ್ಲಿಗೆ ಹೋದೆ? -12. ಏನು ಮಾಡ್ತೀವಿ ಇವಾಗ? -22 ಎಲ್ಲಿ ಬಂದೆ? -34ಗೆ ಬಂದೆ ಕರೆಕ್ಟಾ? ಇವಾಗ ಎಲ್ಲಿದೆಯಾ ಫೈನಲ್ಲು? -34 ಇದೆಯಾ ಕರೆಕ್ಟಾ? ಇವಾಗ ನನಗೆ 0 ಬರಬೇಕು ಅಂದರೆ ಎಷ್ಟು ಆ್ಯಡ್ ಮಾಡಬೇಕು? ಇವಾಗ ನೀನು ಅಲ್ಲಿಂದ 0ಗೆ ಬರಬೇಕು, ಏನು ಮಾಡ್ತೀಯ? +34 ಆ್ಯಡ್ ಮಾಡಬೇಕು.
ಅಕಸ್ಮಾತ್ -34 ಆ್ಯಡ್ ಮಾಡಿದ್ರೆ ಇಲ್ಲಿ ಹೋಗ್ತೀಯಾ, ಇನ್ನು ಮುಂದಕ್ಕೆ ಹೋಗ್ತೀಯಾ, ಎಷ್ಟು ಬರುತ್ತೆ ಆನ್ಸರ್ ಅವಾಗ? -68 ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿಂದ ವಾಪಸ್ ಬಂದೆ. ಆದರೂ ಇನ್ನು ಇವಾಗ ಎಷ್ಟು ಕ್ಯಾನ್ಸಲ್ ಆಯಿತು? 34 ಕ್ಯಾನ್ಸಲ್ ಆಯಿತು. ಇನ್ನು ಎಷ್ಟು ಉಳಿತು ಹಂಗಾದ್ರೆ ಮುಂದಕ್ಕೆ? ಇನ್ನೂ 66 ಉಳಿತು. ಕರೆಕ್ಟಾ? ಎಷ್ಟು ಹೋಗ್ತೀವಿ ಮುಂದಕ್ಕೆ ಹಂಗಾರೆ? 66 ಮುಂದಕ್ಕೆ ಹೋಗ್ತೀಯ. ಸಮಜ್ ಮಾಯಾ? ಅರ್ಥ ಆಯ್ತಾ? ಕೊಟ್ರೆ ಮಾಡ್ತೀರಿ ಇವಾಗ? ಇದು ಹೇಳ್ರಿ, ಆನ್ಸರ್ ಹೇಳ್ರಿ. ಇದು ಟೆಲ್ ದಿಸ್ ಒನ್. ಮೂರನೇದು ಆನ್ಸರ್ ಹೇಳ್ರಿ. 87 - 14 73. ನಿಮಗೆ ಇದೇ ಇದಾಗೋದು ಪ್ರಾಬ್ಲಮ್ ಆಗೋದು, ಅದಕ್ಕೆ ನೀಟ್ ಅರ್ಥ ಮಾಡ್ಕೊ. ಇದೇ ಬರುತ್ತೆ ಆನ್ಸರು. ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ? ಎಷ್ಟು ಬರುತ್ತೆ? 44. ಇದೆಷ್ಟು ಇದು? ಹಾಂ, -46 ಬರುತ್ತೆ. ಯಾಕೆ -46 ಬರುತ್ತೆ? ಮೈನಸಲ್ಲಿ ಬರುತ್ತೆ. ದೊಡ್ಡ ನಂಬರ್ ಯಾವುದು? -12. ಅದಕ್ಕೆ ಕ್ಲಿಯರಾ? ಯಾ ಟೇಕ್. ಹೆಂಗೆ ಆಗ್ತೈತಾ ಇದು? ಹೇಳ್ರಿ. ಟೆಲ್ ದಿಸ್. ಎಷ್ಟು ಬರುತ್ತೆ ಫಸ್ಟ್ನೇದು? ನನಗೆ ಫಸ್ಟ್ನೇದು ಹೇಳ್ರಿ. ಫಸ್ಟು ಆನ್ಸರ್ ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ? -170. ಕರೆಕ್ಟಾ? ಅಕಸ್ಮಾತಾಗಿ ನೀವೇನಾದರೂ ಫಸ್ಟಿಗೆ ಮಾಡಿದ್ದಲ್ಲ, ಎಷ್ಟು ಅಂತ ಹೇಳು? -58 ಬಂತಾ? ಏನು ಮಾಡಿದ್ದೆ -58 ಬರೋಕ್ಕೆ? 114 ಬರ್ಕೊಂಡು 58 ಮೈನಸ್ ಮಾಡಿದ್ಯಾ? ಈ ಮೈನಸ್ ಇದೆ, ಅದಕ್ಕೆ ಮೈನಸ್ ಮಾಡ್ಬಿಟ್ಟಾ? ಸೊ ಮೈನಸ್ ಮಾಡಿದ್ದಕ್ಕೆ ಎಷ್ಟು ಬಂತು ನಿನಗೆ? 58 ಬಂತಾ? 56 ಅಲ್ವಾ? 58. ಥೂ ಮಂಗ. ಏನು ಮಾಡ್ಬೇಕು ಇವಾಗ? ಫಸ್ಟ್ ಎಲ್ಲಿಗೆ ಹೋಗ್ಬೇಕು? -56ಗೆ ಹೋಗ್ತೀಯಾ? ಕರೆಕ್ಟಾ? ಮತ್ತೆ ಮುಂದಕ್ಕೆ ಹೋಗ್ತೀಯಾ, ಹಿಂದಕ್ಕೆ ಹೋಗ್ತೀಯಾ? ಈ ಎಷ್ಟು ಮುಂದಕ್ಕೆ ಹೋಗ್ತೀಯಾ? 114 ತಗೊಂಡು ಮುಂದಕ್ಕೆ ಹೋಗ್ತೀಯಾ? ಹಂಗಾದ್ರೆ ಟೋಟಲ್ ಎಷ್ಟು ಬಂತು? -58 -114. ಸೊ ನಾನು ಟೋಟಲ್ ಎಷ್ಟು ಮುಂದಕ್ಕೆ ಹೋದೆ? 12 1 6 1 7 172. ಇದು 172 ಪ್ಲಸ್ಸಾ ಮೈನಸ್ಸಾ? ಪ್ಲಸ್ಸಾ? ಅದರ ಡೌಟ್ ಇದೆಯಾ ನಿಮಗೆ? ಮೈನಸ್ಸಾ ಪ್ಲಸ್ ಅಂತ? ಯಾಕೆ ಮೈನಸ್ಸು? ನಾನು ಇನ್ನೂ ರೈಟ್ ಸೈಡಲ್ಲೇ ಇದ್ದೀನಿ, ಲೆಫ್ಟಿಗೆ ಬಂದಿಲ್ಲ. ಕರೆಕ್ಟಾ? ಅಕಸ್ಮಾತ್ ನೀವೇನಾದರೂ +172 ಇಟ್ಟೆ ಅನ್ಕೋ, ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ 172. ಇವೆರಡು ಸೇಮಾ? ಮೈನಸ್ಸು ಪ್ಲಸ್ಸು? ಚಾನ್ಸೇ ಇಲ್ಲ ಎರಡು ಸೇಮ ಹಾಕಿ. ಕ್ಲಿಯರಾ? ಇದು ಹೇಳ್ರಿ, ಎಷ್ಟು ಬರುತ್ತೆ? ಸೆಕೆಂಡ್ ಎಷ್ಟು ಬರುತ್ತೆ? +30 ಬರುತ್ತಾ? ಫಸ್ಟ್ ಏನು ಮಾಡ್ಕೊಂಡ್ರಿ? ಏನು ಮಾಡ್ಕೊಂಡ್ಯಾ? ಫಸ್ಟು ಇಲ್ಲಿಂದ ಮಿಡ್ಲೆ 0, ಇಲ್ಲಿಂದ ಎಲ್ಲಿಗೆ ಹೋಗಿದೆಯಾ? -56ಗೆ ಹೋಗಿದೆಯಾ? ನೆಕ್ಸ್ಟ್ ಏನು ಮಾಡಿದೆಯಾ? ಇಲ್ಲಿಂದ 114ನ ಆ್ಯಡ್ ಮಾಡ್ತೀಯಾ? ಕರೆಕ್ಟಾ? ಅವಾಗ ಆನ್ಸರ್ ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ? ಮೈನಸ್ ಎಷ್ಟು ಬರುತ್ತೆ? 172 ಬರುತ್ತಾ? 172 ಹೆಂಗೆ ಬರುತ್ತಲೆ? 6 4 10 ಬರುತ್ತಲ್ಲಿ. 2 ಹೆಂಗೆ ಬರುತ್ತಲೆ? 176 2 ಅಂತ 56. 6 4 10 0 1 ಕ್ಯಾರಿ ಎಷ್ಟಾಯಿತು? 7 ಆಯಿತು. 170 ಬರ್ಬೇಕು. ಕರೆಕ್ಟಾ? +170ನಾ -170ನಾ? -170 ಇದೆ. ಇವಾಗಿನ್ನೇ ಇದೆ 200. ಏನು ಮಾಡ್ತೀರಾ? -170 ಇದೆ. ಇವಾಗ ಏನಿದೆ? +200. ಇಲ್ಲಿಂದ 200. ಹಂಗಾದ್ರೆ ಇಲ್ಲಿ 170 ಕ್ಲಿಯರ್ ಆಯ್ತು. ಇಲ್ಲಿಗೆ 170 0. ಇನ್ನು ಎಷ್ಟಕ್ಕೆ ಮುಂದಕ್ಕೆ ಬಂದೆ? ಇನ್ನು 30ಕ್ಕೆ 30 ಬಂದೆ. ಕರೆಕ್ಟಾ? ಸೊ ಹಂಗಾದ್ರೆ +30ನಾ -30ನಾ? +30ನಾ -30ನಾ? ಏನಾದರೂ ಡೌಟ್ ಆಯ್ತಾ? ಕ್ಲಿಯರಾ? +30. ಸೊ ಮುಂದಕ್ಕೆ ಹೋಗಿ ಆಮೇಲೆ ಫುಲ್ಲು ಹಿಂದಕ್ಕೆ ಬಂದ್ಬಿಟ್ಟೆ. ಕ್ಲಿಯರಾ? ಟೆಲ್. ಇದನ್ನು ಹೇಳ್ರಿ. ನನಗೆ ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ? ಆನ್ಸರ್ ಹೇಳ್ರಿ. ಹಂಗೆ ನೋಡಿದ ತಕ್ಷಣ ಹೇಳ್ಬೋದು. ಇದೊಂದು 50 ಅನ್ಕೋ, ಇದೊಂದು 40 ಅನ್ಕೋ. ಎಷ್ಟಾಯ್ತು? 50 90 ಆಯಿತು. ಇಲ್ಲೆಷ್ಟಿದೆ? -32. ಆನ್ಸರ್ ಯಾವ್ದಾರ ಬರ್ಬೇಕು. ಹಂಗಾದ್ರೆ
ಪ್ಲಸ್ಸಲ್ಲಿ ಬರಬೇಕಾ? ಕರೆಕ್ಟಾಗಿ ಅಕ್ಯುರೇಟ್ ಬೇಕಂದರೆ 52 48 ಫಸ್ಟ್ ಆ್ಯಡ್ ಮಾಡಿಬಿಡ್ರಿ. ಫಸ್ಟ್ ಮುಂದಕ್ಕೆ ಹೋಗ್ರಿ. ಫಸ್ಟ್ ಎಲ್ಲಿಗೆ ಹೋಗ್ತೀಯಾ? 0ಇಂದ ಮುಂದಕ್ಕೆ ಹೋಗು. ಎಷ್ಟು ಬರುತ್ತೆ ಹಂಗಾದ್ರೆ? 886 1 ಕ್ಯಾರಿ 55 106. ಎಲ್ಲಿದೆಯಾ? 106ಅಲ್ಲಿದೆಯಾ? ಇವಾಗ ಎಷ್ಟು ಹಿಂದಕ್ಕೆ ಬರಬೇಕು? ಎಷ್ಟು? 32 ಹಿಂದಕ್ಕೆ ಬರ್ತೀಯಾ? ಇಲ್ಲಿಂದ 32 ಮೈನಸ್ ಮಾಡು. 106 ಮೈನಸ್ 32 ಹಾಂ, ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ? 6ಅಲ್ಲಿ 2 ಹೋದರೆ 4, ಇಲ್ಲಿ 0 ಇದೆ. ಇದು ನನಗೆ ಇಟ್ಕೊತೀನಿ, ಕರೆಕ್ಟಾ? ನೆಕ್ಸ್ಟು ಎಲ್ಲ ತಪ್ಪು ಮಾಡಿದ್ರಿ. ಎಷ್ಟು ಬಂತು ಟೋಟಲು? 106. 106ಅಲ್ಲಿ 32 ಮೈನಸ್ ಮಾಡಬೇಕು. 6ಅಲ್ಲಿ 2 ಹೋದರೆ 4, 0ಅಲ್ಲಿ 3 ಹೋಗುತ್ತಾ? ಹೋಗಲ್ಲ. 10ಅಲ್ಲಿ 3 ಹೋದರೆ 7. ಎಷ್ಟು ಬಂತು? 74. ಪ್ಲಸ್ 74 ಮೈನಸ್ 74? ಹಾಂ, ಪ್ಲಸ್ 74. ಇನ್ನು ಎಲ್ಲಿದ್ದೀರಾ? ಇನ್ನು ಇಲ್ಲೇ ಇದ್ದೀರಾ, ಇನ್ನು 74ಅಲ್ಲೇ ಇದ್ದೀರಾ. ನನಗೆ 0 ಬರಬೇಕಂದ್ರೆ ಎಷ್ಟು ಮಾಡಬೇಕು? ಹಾಂ, ಏನು ಮಾಡಬೇಕು? ಮೈನಸ್ 74ನ ಆ್ಯಡ್ ಮಾಡಬೇಕು. ಆವಾಗ ಎಲ್ಲಿ ಬರ್ತೀಯ? 0ಗೆ ಬರ್ತೀಯ. ಸಮಜ್ ಮಾಯಾ? ಓಕೆ, ನೆಕ್ಸ್ಟ್ ಇದು ಮಾಡಿರಿ ಬೇಗ. ಹೇಳ್ರಿ, ನೆಕ್ಸ್ಟ್ ಎಷ್ಟು ಬರುತ್ತೆ? ಇದೆಷ್ಟು ಬರುತ್ತೆ ಆನ್ಸರು? -2 42. ಕರೆಕ್ಟಾ? ಎಷ್ಟು ಇದು? ಇದು ಪ್ಲಸ್ಸಲ್ಲಿ ಬರುತ್ತಾ ಮೈನಸಲ್ಲಿ ಬರುತ್ತಾ ಆನ್ಸರು? ಮೈನಸಲ್ಲಿ ಬರುತ್ತೆ. ಯಾಕೆ? ದೊಡ್ಡ ನಂಬರ್ ಏನು ಮೈನಸಲ್ಲೇ ಇರುತ್ತೆ. ಎಷ್ಟು ಬರುತ್ತೆ ಆನ್ಸರು? 24 58ನ ಆ್ಯಡ್ ಮಾಡು. 2 1 3 + 5 8 ಎಷ್ಟಾಯಿತು? 82. ಬಟ್ ಅದೆಷ್ಟಿದೆ? 358 ಮೈನಸ್ 388 ಎಷ್ಟು ಬರುತ್ತೆ? 276. ಅದು -276. ಕರೆಕ್ಟಾ? ಕ್ಲಿಯರ್? ಕೊಡಲ ನೆಕ್ಸ್ಟ್ ಕ್ವಶನು? ಬರ್ದು ಹಾಕ್ಬೇಕು ಈ ಥರ ಪ್ರಾಬ್ಲಮ್ಸ್ಗಳನ್ನ, ಅವಾಗ ಕ್ಲಾರಿಟಿ ಬರುತ್ತೆ. ನೀವು ಅದನ್ನು ಈಗ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿ ಕನ್ಫ್ಯೂಸ್ ಮಾಡೋಕ್ಕೆ ಬಿಡ್ತೀರ. ಬರ್ಕೋ ಬೇಗ. ರೈಟ್ ಇಟ್, ಡೂ ಇಟ್ ಫಾಸ್ಟ್. ಹಾಂ, ಏನು ಮಾಡು? ರಬ್ ಮಾಡ್ಬೇಕಾ? ಕೈ ಹಿಂಗೆ ಹಿಡ್ಕ, ಹಿಂಗೆ ಗುದ್ದಬೇಡ, ಹಿಂಗೆ ಹಿಡ್ಕೊ, ಅಳಿಸು. ಸರಿಯಾ? ಬೇಡ, ಅಳಿಸ, ಹಿಂಗೆ ಬೇಡ. ಕರೆಕ್ಟಾಗಿಂದ 6:45 ಕಿತ್ಕೊತೀನಿ ಇಂದ ಮಾತಾ. ಎಷ್ಟಾ ಆಯಿತಾ? ಆನ್ಸರ್ -33. ಕರೆಕ್ಟನಾ? 23 ಬಂತ? 33 ಬಂತ? ಇವಾಗ ಎರಡನೇದು ಮಾಡಿ ಹೋಗು ನೀನು ಬೇಗ. ಸಾರಿಲ್ಲ, ಅನ್ನನೂ ಇಲ್ಲ, ಹೋಗಲೇ. ತಪ್ಪಾದ್ರೆ ಏನಾಗಲ್ಲ, ಹೋಗಲಿ. ಏನು ಕೊಲೆ ಮಾಡಲ್ಲ. ಹಾಂ, ಕಲ್ತ್ಬಿಟ್ಟ ಅವನು.
ಯಾಕೆ ನಗ್ತಿದ್ದೀರಿ? ಮಾಡು ಆಯ್ತಾ? ಆನ್ಸರ್ ಎಷ್ಟ? 44ಆ? 200, 144, 344, 344, ಒಂದು 200. 44 ಬರುತ್ತೆ ಕಣ. ಕರೆಕ್ಟ್ ಆಯ್ತು ಆನ್ಸರು. ಕರೆಕ್ಟ್ ಆಗಿದೆ ಬಿಡು ಶಿಷ್ಯ. 344 200 ಹೋದ್ರೆ ಎಷ್ಟಾಯ್ತಾ? ಅಲೇ ಕೋತ್ ನನ್ನ ಮಗನೇ 40. ಅಲೇ ಅದಕ್ಕೆ ಡೈಲಿ ಬಾ ಅಂತ ಹೇಳಿದ್ದು. ಏನೇನು ಮಾಡ್ದ? 144ಅಲ್ಲಿ 100 ಹೋಯ್ತಾನ ಫಸ್ಟು. ಎಷ್ಟು ಬಂತು ಆನ್ಸರು? 44 ಬಂತು. ಆಮೇಲೆ ಏನು ಮಾಡಿದೆ? 200 ಆ್ಯಡ್ ಮಾಡ್ದೆ. ಓಕೆ, 200 ಆ್ಯಡ್ ಮಾಡಿದೆ. ಎಷ್ಟು ಬಂತ? 244ಅನಾ? 244ಅಲ್ಲಿ 100 ಹೋದ್ರೆ ಎಷ್ಟ? 144 ಲೇ ತಿಕ್ಲವನೆ. 4 2 144. ಹಿಂಗೆಲ್ಲ ತಿಕ್ಲು ಥರ ಮಾಡೋಕ್ಕಿಂತ ಎಲ್ಲಿದೆ? -100 -100 ಎಷ್ಟಾಯ್ತು? -200 ಕ್ಯಾನ್ಸಲ್ ಆಗುತ್ತಾನೆ ಡೈರೆಕ್ಟಾಗೆ. ಇಷ್ಟು ಮಾಡೋಕ್ಕೆ ಬರಲ್ವಾ ನಿಮಗೆ? ಹಂಗೆ ನೆಕ್ಸ್ಟ್ 2ನೇದು ಮಾಡು, 3ನೇದು ಮಾಡು. ಅದಕ್ಕೆ ಆಯ್ತಾ? ಇವಾಗ ನಾಳೆ ನಾಡಿದ್ದು ಬರಬೇಡ, ಡೈರೆಕ್ಟಾಗಿ ಮಂಡೇ ಬಾ. ಅವಾಗ ಫುಲ್ ಬಂದುಬಿಡ್ತವೆ. ಫಸ್ಟ್ನೇದು ಹೇಳ್ರಿ. ಫಸ್ಟ್ನೇದು ಏನು ಮಾಡಬೇಕು? ಮೈನಸ್ ಇರೋದೆರಡನ್ನೂ ಆ್ಯಡ್ ಮಾಡ್ಕೊಳ್ರಿ. ಇವೆರಡನ್ನೂ ಆ್ಯಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? ಇಲ್ಲ ಹಂಗೆ ಡೈರೆಕ್ಟಾಗೆಲ್ಲ ಕ್ಯಾನ್ಸಲ್ ಮಾಡ್ಬೋದಾ? ನೀವು ಮಾಡಿ ಪ್ರಾಕ್ಟೀಸ್ ಮಾಡಿ ಯಾವ ಲೆವೆಲಿಗೆ ಎಕ್ಸ್ಪರ್ಟ್ ಆಗಬೇಕು ಅಂದರೆ 255 ಇದೆ, 155 ಇದೆ, ಇದು ಮೈನಸ್ ಇದೆ. ಎಷ್ಟು ಉಳಿತು? 100 ಉಳಿತು. 100ಅಲ್ಲಿ 133 ಹೋದ್ರೆ ಎಷ್ಟು ಉಳಿತು? 33. ಹಿಂಗೆ ಮಾಡೋಕ್ಕೆ ಕಲಿಬೇಕು ನೀವು. ಇನ್ನುವ -133 -155 ಮೈನಸ್ ಇಂಟು ಮೈನಸ್ ಪ್ಲಸ್ ತಿಕ್ಕಲ್ ನಾನು ಹಿಂಗೆ ಮಾಡ್ಕೊಂತ ಕೂತ್ಕೊಂಡ್ರೆ ಅಷ್ಟೇ. ಎಷ್ಟಾಗುತ್ತೆ? 8 8 2 288. ಮೈನಸ್ ಇದೆ. ಆನ್ಸರ್ ಯಾವ್ದ್ರಾಗ ಇಡಲಿ? ಮೈನಸ್ ಇಡಬೇಕು, ಪ್ಲಸ್ ಆಗಲ್ಲ. ಮತ್ತಿದು ಪ್ಲಸ್ಸು ಅಂತ ಅನ್ನಂಗಿದ್ರೆ ಗೆದ್ದೋಗ್ಬಿಟ್ರಿ ಮನೆಗೆ. ಇನ್ನೇನು ಇದ್ರಾಗ ಏನು ಮಾಡ್ಬೇಕು? ಇವಾಗ ಪ್ಲಸ್ 255 ಏನು ಮಾಡೋ? ಸಪ್ರೇಟ್ ಮಾಡು. ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. 8ಅಲ್ಲಿ 5 ಹೋದ್ರೆ 3, 8ಅಲ್ಲಿ 5 ಹೋದ್ರೆ 3, 2ಅಲ್ಲಿ 2 ಹೋದ್ರೆ 0. ಎಷ್ಟು ಬರುತ್ತೆ ಆನ್ಸರು? +33. ಕರೆಕ್ಟಾ? -33. ಯಾಕೆ ಮೈನಸ್ಸು? ದೊಡ್ಡ ನಂಬರು ಮೈನಸಲ್ಲಿದೆ, ಅದಕ್ಕೆ ಆನ್ಸರ್ ಮೈನಸಲ್ಲಿ ಬರುತ್ತೆ. ಕ್ಲಿಯರಾ? ಏನೋ ಡೌಟ್ ಇದೆಯಾ? ಎರಡನೇದು ಹೇಳ್ಕೊಟ್ನಾ? ಎರಡನೇದು ಹೇಳಿದ್ದೀನಾ? ಎರಡನೇದೇನು ಡೌಟ್ ಇಲ್ಲ ತಾನೆ? ಕಮ್ ಟು ಥರ್ಡ್ ಒನ್. ಶಿಷ್ಯ ಫಸ್ಟು ಮೈನಸ್ ಇರೋದು ಆ್ಯಡ್ ಮಾಡ್ಕೊಳ್ಳ. ಎಷ್ಟಾಯ್ತು ಇಲ್ಲಿ? -555. ಇದೆಷ್ಟಾಯಿತು? -100. ಎಷ್ಟಾಯ್ತು ಹಂಗಾದ್ರೆ? -655. ಅದ್ರಾಗ ಎಷ್ಟಿದೆ? 585ನಾ? ಮೈನಸ್ ಮಾಡೋ ಪ್ಲಸ್ ಮಾಡ್ಬೇಕಾ? ಆಯಿತಾ? ಸಪ್ರೇಟ್ ಮಾಡಿ. ಎಷ್ಟಾಗುತ್ತೆ? 5ಅಲ್ಲಿ 5 ಹೋದರೆ 0, 5ಅಲ್ಲಿ 8 ಹೋಗಲ್ಲ. ಟೇಕ್ 1 ಕ್ಯಾರಿ. ಸೊ ಬಾರೋ ದಿಸ್ ವಿಲ್ ಬಿಕಮ್ 15. 15ರಾಗ 8 ಹೋದರೆ 7. ಕರೆಕ್ಟಾ? ಇನ್ನು ಎಷ್ಟು ಉಳಿತಿಲ್ಲ? 5 ಉಳಿತು. 5ರಾಗ 5 ಹೋದರೆ 0. ಎಷ್ಟು ಉಳಿತು? 70. +70 -70? ಯಾಕೆ? ದೊಡ್ಡ ನಂಬರ್ 655. ಕಮ್ ಟು ಇಯರ್. ಏನಾಗುತ್ತೆ ಇವಾಗ? ಫಸ್ಟು ಮೈನಸ್ ಇರೋದು ಆ್ಯಡ್ ಮಾಡ್ಕೊ. ಎಷ್ಟಾಗುತ್ತೆ? 7 9 8 17 1. ಸೊ 5 1 6 6 1 7 777. ಇವಾಗ ಏನು ಮಾಡೋ? ಆನ್ಸರ್ -777 ಬಂತು. ಅದನ್ನೇನು ಮಾಡಿ ಇವಾಗ 258ನ ಆ್ಯಡ್ ಮಾಡಿರಿ ಮೈನಸ್ಸಿಗೆ. ಇವಾಗ ಏನಾಗುತ್ತೆ? 7ಅಲ್ಲಿ 8 ಹೋಗುತ್ತಾ? ಹೋಗಲ್ಲ. ಟೇಕ್ 1 ಬಾರೋ. ದಿಸ್ ವಿಲ್ ಬಿಕಮ್ 17. 17ಅಲ್ಲಿ 8 ಹೋದರೆ 9. ಇಲ್ಲೆಷ್ಟು ಉಳಿತು? 6. 6ಅಲ್ಲಿ 5 ಹೋದರೆ 1. ಇಲ್ಲೆಷ್ಟು ಉಳಿತು? 7 ಉಳಿತು. 5 ಹೆಂಗೆ ಉಳಿತು? ಇಲ್ಲಿ ಬಾರ ತೊಗೊಂಡಿಲ್ಲಲ್ಲ. 7ಅಲ್ಲಿ 2 ಹೋದರೆ 5. ಎಷ್ಟು ಬಂತು? ಮೈನಸ್ಸಾ ಪ್ಲಸ್ಸಾ? ಯಾಕೆ? ದೊಡ್ಡ ನಂಬರು 777. ಕರೆಕ್ಟಾ? ಕಮ್ ಇಯರ್. ಲಾಸ್ಟ್ ಒನ್. ಫಸ್ಟ್ ಏನು ಮಾಡಬೇಕು? ಇವೆರಡನ್ನ ಆ್ಯಡ್ ಮಾಡ್ಕೊಳ್ರಿ. -111 -1001 ಹಿಂಗೆ ಬರ್ಕೊಂಡೆ ಅನ್ಕೋ, ಅಲ್ಲಿ ಮುಗೀತು ಮ್ಯಾಥ್ಸು. ಕರೆಕ್ಟಾ? ಹೆಂಗೆ ಬರೀಬೇಕು? ಫಸ್ಟು 1s 10s ನೀಟಾಗಿ ಬರ್ಕೋಬೇಕು. 1 1 1 -111. ನಾವು 1001 ಆ್ಯಡ್ ಮಾಡಿದರೆ ಇದು ಮೈನಸಲ್ಲಿದೆ. 2 1 1 1 ಆನ್ಸರ್ ಮೈನಸ್ಸಾ ಪ್ಲಸ್ಸಾ? ಇವಾಗ ಇದನ್ನೇನು ಮಾಡಬೇಕು? -111 658ನ ಆ್ಯಡ್ ಮಾಡಬೇಕು. ಕರೆಕ್ಟಾ? 2ಅಲ್ಲಿ 6 ಹೋಗುತ್ತಾ? ಹೋಗಲ್ಲ. ಸೊ ಏನು ಮಾಡೋ? ಬಾರೋ 12 ಆಯಿತು. 12ಅಲ್ಲಿ 6 ಹೋದರೆ 6. ಇಲ್ಲೇನು ಉಳಿತು? ಮತ್ತು 0ಅಲ್ಲಿ 5 ಹೋಗುತ್ತಾ? ಏನು ಮಾಡೋ?
ಟೇಕ್ ಒನ್ ಬಾರೋ, ದಿಸ್ ವಿಲ್ ಬಿಕಮ್ 10. 10ಅಲ್ಲಿ 5 ಹೋದರೆ 5, ಇಲ್ಲೆಷ್ಟು ಉಳಿತು 0, ಮತ್ತು ಇನ್ನೊಂದು ಬಾರೋ ಮಾಡೋ, ಎಷ್ಟಾಯಿತು 0 ಐತಿಲ್ಲ. 10. 10ಅಲ್ಲಿ 5 ಹೋದರೆ, 10ಅಲ್ಲಿ 8 ಹೋದರೆ 2. ಇವಾಗ ಆನ್ಸರ್ ಪ್ಲಸ್ಸಾ ಮೈನಸ್ಸಾ? ಮೈನಸ್, ಕರೆಕ್ಟಾ? ಇವಾಗ ನನ್ನ ಆನ್ಸರ್ ತಪ್ಪೋ ಸರಿನ ನೋಡಬೇಕು. ಏನು ಮಾಡ್ತೀಯಾ, ಈ ನಂಬರಿಗೆ ಇವೆರಡು ನಂಬರ್ನ ಆ್ಯಡ್ ಮಾಡು. ಎಷ್ಟು ಬರಬೇಕು? ಈ ನಂಬರ್ ಬರಬೇಕು. 6 + 6 12. 2 ಇದೆಯಾ? 1 ಕ್ಯಾರಿ, ಕರೆಕ್ಟಾ? 5 + 5 10. 10 + 1 11 ಇದೆಯಾ? 1 ಕ್ಯಾರಿ. 1 + 2 3. 3 + 8 11. 11 ಇದೆಯಾ? 1 ಕ್ಯಾರಿ. 1 ಇಲ್ಲಿದೆಯಾ? ಕರೆಕ್ಟಾಗಿದೆಯಾ? ಇವಾಗ ಅರ್ಥ ಆಯ್ತಾ? ಲಾಸ್ಟ್ ಇನ್ನೊಂದ್ಸಲಿ ಮಾಡಿಸ್ತೀನಿ. ಏನೋ 10th ಸ್ಟ್ಯಾಂಡರ್ಡಿಗೆ ಬಂದಿದ್ದೀರಾ, ಏನೋ ಅಡಿಷನ್ ಸಬ್ಟ್ರಾಕ್ಷನ್ ಬರಲ್ಲ ಅಂದರೆ ಹಂಗೆ. ಟೇಕ್ ಎಷ್ಟೊತ್ತು ಬೇಕು? 5 ಮಿನಿಟ್ಸ್ ಕರೆಕ್ಟಾಗಿ ಪಟನ ಮಾಡಬೇಕು. ಮಾಡಿರಿ.